ಹಲೋ ಎಲ್ರಿಗೂ ನಮಸ್ಕಾರ. ಇಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ 2026 ಬಿಗ್ ಫೈನಲ್ ಬರೋದಕ್ಕಿದೆ. RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ 2026 ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ರೋಫಿಗಾಗಿ ಇವತ್ತು ಸೆಣಸಾಡಲಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೂ ಸತತ 4ನೇ ಬಾರಿಗೆ ಫೈನಲನ್ನು ಪ್ರವೇಶ ಮಾಡಿದ್ದಾರೆ. ಇನ್ನು RCB ಕೂಡ 2ನೇ ಕಪ್ಗಾಗಿ ನೋಡ್ತಿರ್ತಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ ಚೊಚ್ಚಲ ಟೈಟಲ್ಗಾಗಿ ಇವತ್ತು ನೋಡ್ತಿರ್ತಾರೆ. ಸೊ ನೋಡೋಣ ಇವತ್ತಿನ ಪಂದ್ಯದ ಕುರಿತಾದ ಪ್ರಿವ್ಯೂ ಹಾಗೆಯೇ ಪ್ಲೇಯಿಂಗ್ 11 ಹೇಗಿರ್ಬೋದು ಎಲ್ಲ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ಬರಾಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಫೈನಲನ್ನು ಪ್ರವೇಶ ಮಾಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ಗುಜರಾತ್ ಜೈಂಟ್ಸ್ ವಿರುದ್ಧ ಎಲಿಮಿನೇಟರ್ ಆಡೋ ಮುಖಾಂತರ. RCB ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಇರೋದ್ರಿಂದ ಡೈರೆಕ್ಟ್ ಫೈನಲ್ಗೆ ಬಂದಿದ್ದರು. ಸೊ ಇವತ್ತು RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ತಂಡ ಫೈನಲ್ನಲ್ಲಿ ಸೆಣಸಾಡಲಿದ್ದಾರೆ. ಇವತ್ತು 7:30ಕ್ಕೆ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಲಿದೆ ವಡೋದರಾದಿಂದ. ಸೊ ವಡೋದರ ಪಿಚ್ ಬಗ್ಗೆ ಹೇಳೋದಾದರೆ ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಫೈನಲ್ ಆಗಿರೋದ್ರಿಂದ 160 ಬಂದ್ರೂ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಸೊ ಡ್ಯೂ ಇರೋದ್ರಿಂದ ಸ್ವಲ್ಪ ಡಿಫೆಂಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಆದರೂ ಕೂಡ ಒಳ್ಳೆ ಸ್ಕೋರೇನೇ ಅದು. ಸೆಕೆಂಡ್ ಬಾಲಿಂಗ್ ಹಾಕೋ ಟೀಮ್ಗೆ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ ಅಂತ ಕೂಡ ರಿಪೋರ್ಟ್ಸ್ ಇದೆ. ಸೊ ಹಾಗಾಗಿ ಚೇಸಿಂಗೇನೆ ತೊಗೊಬೋದು ಟಾಸ್ ವಿನ್ ಆದ ತಂಡ ಅಂತ ಅನಿಸ್ತಾ ಇದೆ. ಮೊದಲು ಬಾಲ್ ಹಾಕ್ಬಿಟ್ಟು ಆಮೇಲೆ ಬ್ಯಾಟಿಂಗ್ ಮಾಡೋದಕ್ಕೆ ನೋಡ್ಬೋದು ಅಂತ ಅನಿಸ್ತಾ ಇದೆ. ಆ ಥರ ಮಾಡ್ಬೋದು. ಹಾಗೆಯೇ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಫಸ್ಟು ಬಾಲಿಂಗ್ ಮಾಡೋದಕ್ಕೆ ಇಷ್ಟಪಡ್ಬೋದೇನೋ ಅಂತ ಒಂದು ಇದೆ, ನೋಡೋಣ. ಸೊ ಡ್ಯೂ ಫ್ಯಾಕ್ಟರ್ ಮೇನ್ ಥಿಂಗು. ಸೊ ಅದಕ್ಕಾಗಿ ಮೊದಲು ಟಾಸ್ ವಿನ್ ಆದ ತಂಡ ಬೌಲಿಂಗ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಮಳೆಯ ಯಾವ ಮುನ್ಸೂಚನೆಯೂ ಇಲ್ಲ. ಸೊ ಹಾಗಾಗಿ ಮ್ಯಾಚ್ ಆರಾಮ್ ನಡೆಯುತ್ತೆ. ಇನ್ನು RCB ಅಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ. ಬಾಲಿಂಗ್ ಅಂತೂ ದೊಡ್ಡ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ನಾದಿನ್ ಡಿ ಕ್ಲರ್ಕ್ ಮತ್ತು ಲೋರನ್ ಬೆಲ್ ಇಬ್ಬರು ಓವರ್ಸೀಸ್ ಜೋಡಿ ಏನಿದೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಲೋರನ್ ಬೆಲ್ ಅವರು ಪವರ್ ಪ್ಲೇದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಬಳಿಕ ನಾದಿನ್ ಡಿ ಕ್ಲರ್ಕ್ ರನ್ಗೆ ಕಡಿವಾಣ ಹಾಕ್ತಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ರನ್ಸ್ ಹೊಡೆಯೋದಕ್ಕೆ ಕೊಡ್ತಾ ಇಲ್ಲ ಅಪೋನೆಂಟ್ಸ್ಗೆ. ಸೊ ಹಾಗಾಗಿ ಇದು RCB ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಈ ಸೀಸನ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲೂ ಕೂಡ ಟಾಪ್ ಆರ್ಡರ್ ಸ್ಟ್ರೆಂತ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಮಿಡಲ್ ಆರ್ಡರ್ ಒಂದೆರಡು ಮ್ಯಾಚ್ ಟೆಸ್ಟ್ ಆಗಿದ್ರು ಕೂಡ ಅಷ್ಟೊಂದು ರಿಲಯಬಲ್ ಅಂತ ಹೇಳೋ ಹಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಆದರೂ ಕೂಡ ಓಕೆ ಸೊ ಚೆನ್ನಾಗಿಯೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮೇನ್ ಸ್ಟ್ರೆಂತೆ ಅವರ ಓಪನರ್ಸ್ ಅಂತಲೇ ಹೇಳ್ಬೋದು. ಲಿಜ್ಲೆಲಿ ಮತ್ತು ಶಫಾಲಿ ವರ್ಮಾ ಯಾವಾಗೆಲ್ಲ ಡಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಮ್ಯಾಚನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪವರ್ ಪ್ಲೇ ಅವ್ರಿಗೆ ಮೇನು. ಸೊ ಇದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು, ಅಗ್ರೆಸಿವ್ ಓಪನರ್ಸ್ ಇರೋದು. ಸೊ ಶಫಾಲಿ ವರ್ಮಾ ಮತ್ತು ಲಿಜ್ಲೆಲಿ ಅವ್ರನ್ನ ಔಟ್ ಮಾಡಿಕೊಂಡ್ರೆ ಇವತ್ತು ಮ್ಯಾಚ್ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ. ಹಾಗೆಯೇ ಬೆಸ್ಟ್ ಫೀಲ್ಡಿಂಗ್ ಸೈಡು ಈ ಸೀಸನ್ನಲ್ಲಿ ಯಾರು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸೇನೆ. ಸೊ ಹಾಗಾಗಿ ಅದು ಒಂದು ಕೂಡ ಇವತ್ತು ಅವ್ರಿಗೆ ಸ್ಟ್ರೆಂತೇನೆ ಅಂತ ಹೇಳ್ಬೋದು. ಇನ್ನು ವೀಕ್ನೆಸ್ ಬಗ್ಗೆ ಬರೋದಾದರೆ ಆಗಲೇ ಹೇಳಿದಾಗೇ RCB ಕಡೆ ಟಾಪ್ ಆರ್ಡರ್ ಫೇಲ್ ಆದರೆ ಮಿಡಲ್ ಆರ್ಡರ್ನಲ್ಲಿ ಅಷ್ಟೊಂದೇನೋ ಅನುಭವ ಇಲ್ಲ. ಹಾಗೆಯೇ ಫೈನಲ್ ಗೇಮ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟಾಪ್ ಆರ್ಡರ್ ಮೇಲೆ ಡಿಪೆಂಡ್ ಆಗೋದು ಬೆಸ್ಟ್ ಅಂತ ಅನಿಸುತ್ತೆ. ಆದರೂ ಕೂಡ ಈ ಸೀಸನ್ನಲ್ಲಿ ತುಂಬಾ ಮ್ಯಾಚ್ ಮಿಡಲ್ ಆರ್ಡರ್ನಿಂದನೇ ಕೊಡುಗೆ ಬಂದಿದೆ. ಸೊ ಹಾಗಾಗಿ ಇದು ಕೂಡ ಅಷ್ಟೊಂದು ವೀಕ್ನೆಸ್ ಆಗಿ ಇನ್ನೂ ಹೊರಹೊಮ್ಮಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಆ್ಯಂಗಲ್ನಿಂದನೂ RCB ವುಮೆನ್ಸ್ ತಂಡ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಫೈನಲ್ಸಲ್ಲೇ ಆಡೋ ಜಿಂಕ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ 3 ಕನ್ಸೆಕ್ಯೂಟಿವ್ ಫೈನಲ್ಸನ್ನು ಸೋತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ. ಅಲ್ಲಿ ತನಕ ಚೆನ್ನಾಗಿ ಆಡಿ ಫೈನಲ್ನಲ್ಲಿ ಮುಗ್ಗರಿಸ್ತಾ ಇದ್ದಾರೆ. ಸೊ ಅದೊಂದು ಖಂಡಿತವಾಗ್ಲೂ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಆ ಜಿಂಕ್ಸು. ಸೊ ನೋಡೋಣ RCBಗೆ 2ನೇ ಟ್ರೋಫಿ ಬರುತ್ತೆ ಏನು ಅಂತ. ಇವತ್ತಿನ ಪಂದ್ಯಕ್ಕೆ ಕೊನೆಯದಾಗಿ ಹೇಳಬೇಕು ಅಂದರೆ ಪ್ಲೇಯಿಂಗ್ 11 ಎರಡು ತಂಡ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ RCB ವುಮೆನ್ಸ್ ತಂಡ ಸೇಮ್ ಪ್ಲೇಯಿಂಗ್ 11 ಕಡೆ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಸ್ಮೃತಿ ಮಂದನ ಮತ್ತು ಗ್ರೇಸ್ ಹ್ಯಾರಿಸ್ ಅವರು ಓಪನಿಂಗ್ ಮಾಡಿದ್ರೆ ಜಾರ್ಜಾ ವೋಲ್ ನಂಬರ್ 3ದಲ್ಲಿ ಬರುತ್ತಾರೆ. ಅದರ ಬಳಿಕ ನಂಬರ್ 4ನಲ್ಲಿ ರಾಧಾ ಯಾದವ್ ಚೆನ್ನಾಗಿ ಆಡಿದ್ದಾರೆ ಈ ಸೀಸನ್ನು. ಸೊ ಹಾಗಾಗಿ ಅವರೇ ಇರ್ತಾರೆ. ನಂಬರ್ 5ನಲ್ಲಿ ರೀಚಾ ಘೋಷ್ ಬರ್ತಾರೆ. ಖಂಡಿತವಾಗ್ಲೂ ಅವರು ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಟಾಪ್ ಆರ್ಡರ್ನ 5 ಬ್ಯಾಟರ್ಸಿಂದ ರನ್ಸ್ ಬೇಕು ಖಂಡಿತವಾಗ್ಲೂ. ಸೊ ನಂಬರ್ 6ಅಲ್ಲಿ ನಾದಿನ್ ಡಿ ಕ್ಲರ್ಕ್, ಅದಾದ ಬಳಿಕ ಅರುಂಧತಿ ರೆಡ್ಡಿ, ಸಯಾಲಿ ಸತ್ಗರೆ, ಶ್ರೇಯಾಂಕಾ ಪಾಟೀಲ್, ಪೂಜಾ ವಸ್ತ್ರಾಕರ್ ಮತ್ತು ಲಾರನ್ ಬೆಲ್. ಇದು ಪ್ಲೇಯಿಂಗ್ 11 ಮಾಡ್ಬೋದು. ಇಲ್ಲಾಂದರೆ ಸ್ಪಿನ್ನರ್ಸ್ ಎಕ್ಸ್ಟ್ರಾ ಬೇಕು ಅಂದರೆ ಪ್ರೇಮಾ ರಾವತ್ ಕೂಡ ಬರ್ಬೋದು. ಸೊ ನೋಡೋಣ. ಅರುಂಧತಿ ರೆಡ್ಡಿ ಅಥವಾ ಪೂಜಾ ವಸ್ತ್ರಾಕರ್ ಅವರ ಬದಲು ಪ್ರೇಮಾ ರಾವತ್ ಅವ್ರನ್ನ ಕೂಡ ಆ್ಯಡ್ ಮಾಡ್ಕೊಬಹುದು.
ಸೊ ಪಿಚ್ನ ಅನುಗುಣವಾಗಿ ಇವತ್ತಿನ ಪ್ಲೇಯಿಂಗ್ 11 ಬರ್ಬೋದು, ಇಲ್ಲಾಂದರೆ ಈಗ ಹೇಳಿರೋ ರೀತಿ ಪ್ಲೇಯಿಂಗ್ 11 ಬರೋದು ಪಕ್ಕ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಪ್ಲೇಯಿಂಗ್ 11ನ ಬಗ್ಗೆ ಬರೋದಾದರೆ ಆಗಲೇ ಹೇಳಿದಾಗೆ ಓಪನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಲಿಜ್ಲೆಲಿ ಮತ್ತು ಶೆಫಾಲಿ ವರ್ಮಾ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡಕ್ಕೆ. ಅವರಿಬ್ಬರು ಯಾವಾಗ ಸ್ಟಾರ್ಟ್ ಒಳ್ಳೆ ಕೊಟ್ಟಿದ್ದಾರೋ ಅವ್ರಿಗೆ ಮ್ಯಾಚ್ ಈಸಿ ಆಗಿದೆ. ಸೊ ಹಾಗಾಗಿ ಇವರಿಬ್ಬರ ಪಾರ್ಟ್ನರ್ಶಿಪ್ ಅವ್ರಿಗೆ ಇಂಪಾರ್ಟೆಂಟು. ಅದನ್ನು RCB ವುಮೆನ್ಸ್ ಏನಾದರೂ ತೆಗೆದ್ರೆ ಬೇಗ ಸಿಕ್ಕಾಪಟ್ಟೆ ಚಾನ್ಸ್ ಇದೆ ವಿನ್ ಆಗೋದಕ್ಕೆ. ಇನ್ನು ಲೋರಾ ವುಲ್ಫಾರ್ಟ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಜೆಮಿಮಾ ರೋಡ್ರಿಗ್ಸ್ ಅವರು, ಮಾರಿನ್ಜಾ ನೆಕಫ್ ಅವರು, ಹಾಗೆಯೇ ಅದಾದ ಬಳಿಕ ಶಿನಾಲೆ ಹೆನ್ರಿ ಅವರು ಬರ್ತಾರೆ. ಸೊ ಈ 6 ಬ್ಯಾಟರ್ಸಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ತಂಡಕ್ಕೆ. ಸೊ ಈಕ್ವಲಿ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು ಈ 2 ತಂಡ. ಸೊ ಹಾಗಾಗಿ ಅದಲ್ಲದೆ ನಿಕ್ಕಿ ಪ್ರಸಾದ್, ಸ್ನೇಹ ರಾಣಾ, ಹಾಗೆಯೇ ಮಿನ್ನುಮಣಿ, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ಇವರ ಪ್ಲೇಯಿಂಗ್ 11ನಲ್ಲಿ ಇರಬಹುದು. ಒಳ್ಳೆ ಬ್ಯಾಟಲ್ ಆಗುತ್ತೆ ಅಂತಲೇ ಹೇಳ್ಬೋದು. 2 ತಂಡ ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಹಾಗಾಗಿ 2 ತಂಡದಿಂದ ಕೂಡ ಒಳ್ಳೆಯ ಫೈಟನ್ನು ನಾವು ಇವತ್ತು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ಎಲಿಮಿನೇಟರಿಂದ ಒಂದು ಮೊಮೆಂಟಮಲ್ಲಿ ಇದ್ದರೂ ಕೂಡ RCB ವುಮೆನ್ಸ್ ತಂಡ ಮೋರ್ ಸೆಟಲ್ಡ್ ಯೂನಿಟ್ ಥರನೇ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಶಫಾಲಿ ವರ್ಮಾ ಮತ್ತು ಲಿಜ್ಲೆಲಿ ಅವನ ಬೇಗ ಔಟ್ ಮಾಡಿದ್ರು ಅಂದರೆ ಸ್ವಲ್ಪ RCB ಕಡೆನೇ ಜಾಸ್ತಿ ಇವತ್ತು ವಿನ್ ಆಗೋ ಪರ್ಸೆಂಟೇಜ್ ಇದೆ. ಸೊ ಹಾಗಾಗಿ RCB ವುಮೆನ್ಸ್ ಇವತ್ತು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ಟ್ರೋಫಿಯನ್ನು ಇವತ್ತು ಎತ್ಬೋದು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.